ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಈಗ ತೋರಿಸ್ತೀನಿ ನನ್ನ ಶಕ್ತಿನ. ಏನಾಯ್ತಮ್ಮ? ಇನ್ನೂ ಗೊತ್ತಿಲ್ಲ ಐನೋರೆ, ಯಾರೋ ಹಿಡಿದು ಬಿಟ್ಟಾಗಾಯ್ತು. ಸಾವಾಗದಿದ್ರೆ ಕಡೆ ಪಕ್ಷ ಜೀವನ ಪರ್ಯಂತ ನೋವನ್ನು ಅನುಭವಿಸುತ್ತೆ ಆ ಜೀವ. ನೋಡ್ತಾ ಇರು. ನಮ್ಮ ತಂಟೆಗೆ ಬಂದ್ರೆ ಆಗೋ ವಿಪತ್ತು ಏನಂತ ಗೊತ್ತಾಗ್ಬೇಕು ಅಮ್ಮನವ್ರಿಗೆ. ಅಮ್ಮ ನೋವು, ಅಮ್ಮ ನೋವು. ಏನಾಯ್ತು? ಗೊತ್ತಿಲ್ಲ, ಇನ್ನೂ ಚುಚ್ಚದಾಗ್ತಿದೆ. ಚುಚ್ಚದಾಗ್ತಿದ್ಯಾ? ಅಮ್ಮ ಮುಟ್ಟಬೇಡ, ತುಂಬಾ ನೋವಾಗ್ತಿದೆ. ಏನಾಯ್ತು? ಅಯ್ಯೋ ದೇವ್ರೆ, ಯಾವಾಗ ಆಯ್ತಿದಲ್ಲ? ಈಗ್ಲೇ ಆಗಿದ್ದು. ಏನಾಯ್ತು ಅಂತ ಗೊತ್ತಿಲ್ಲ, ಚುಚ್ಚದಾಗ್ತಿದೆ, ನೋವು. ನನಗೆ ಬೇರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ವಲ್ಲ. ಅಮ್ಮ ನೋವು ತಡಿಯಕ್ಕಾಗ್ತಿಲ್ಲ. ನೀನಿಲ್ಲಿ ಚುಚ್ತಾ ಇರೋ ಮೊಳಗಳು ಆ ಶಕ್ತಿನ ಚುಚ್ತಾ ಇರುತ್ತಾ? ಬರೀ ಚುಚ್ಚೋದಷ್ಟೇ ಅಲ್ಲ, ಆ ಶಕ್ತಿನ ನಾನು ಇಲ್ಲಿ ತಂದಿರಿಸ್ಕೊಂಡಿದ್ದೀನಿ. ಅದು ನೋವಿನಿಂದ ವಿಲವಿಲ ಅಂತ ಒದ್ದಾಡ್ತಿರುತ್ತೆ. ಆದರೆ ಒಂದು ವಿಚಾರ ನನ್ನ ಹಿಡ್ತಕ್ಕೆ ಸಿಕ್ತಿಲ್ಲ. ನಿನ್ನೆ ಕೂಡ ಹೀಗೆ ಆಯಿತು. ರಾತ್ರಿ ಪೂಜೆಯಲ್ಲಿ ಇದರ ಶಕ್ತಿನ ಸಂಪೂರ್ಣವಾಗಿ ದಮನ ಮಾಡಿರ್ತೀನಿ. ಆದರೆ ಬೆಳಗಿನ ಪೂಜೆ ಅಷ್ಟರಲ್ಲಿ ಇದರ ಶಕ್ತಿ ಮತ್ತೆ ತುಂಬಿಕೊಂಡಿರುತ್ತೆ. ಇದೇ ನನಗೆ ಯಕ್ಷ ಪ್ರಶ್ನೆ ಆಗಿ ಕಾಡ್ತಿರೋ ವಿಚಾರ. ನೀನು ಹೇಳಿದ ಹಾಗೆ ಇದು ಅಮ್ಮನವ್ರದೇ ಕೆಲಸ. ನನ್ಗೆ ಈಗೆಲ್ಲ ಅರ್ಥವಾಗ್ತಾ ಇದೆ. ರಾತ್ರಿ ಕಳ್ಕೊಂಡ ಶಕ್ತಿ ಬೆಳಿಗ್ಗೆ ಹೇಗೆ ಮರುಕಳಿಸುತ್ತೆ ಅನ್ನೋದು. ನಿನ್ನ ಯಕ್ಷ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇದೆ. ದೇವತೆಗಳಿಗೆ ಶಕ್ತಿಯನ್ನು ತುಂಬೋದೇ ಮನುಷ್ಯ ಮಾಡೋ ಹೋಮ, ಹವನ, ಯಜ್ಞ, ಯಾಗಾದಿಗಳು, ಪೂಜೆ ಪುನಸ್ಕಾರಗಳಿಂದ. ದೈವ ಮಂತ್ರಮುಗ್ಧ. ಬೆಳಿಗ್ಗೆ ನಾವು ಮಾಡೋ ಪೂಜೆ, ಮಂಗಳಾರತಿ, ಅರ್ಚನೆ, ನೈವೇದ್ಯಗಳಿಂದ ದೈವಕ್ಕೆ ಶಕ್ತಿ ಬರುತ್ತೆ. ಆ ಶಕ್ತಿಯ ಪ್ರಭೆ ಹರಡುತ್ತೆ. ಅದೇ ನೈವೇದ್ಯ. ಭಕ್ತಾದಿಗಳು ಪೂಜೆ, ಮಂಗಳಾರತಿಯ ಸಮಯದಲ್ಲಿ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಆ ಪ್ರಾರ್ಥನೆಯನ್ನ ಈಡೇರಿಸುವ ಉನ್ಮಾದದಲ್ಲಿರ್ತಾರೆ ದೇವತೆಗಳು. ಇಲ್ಲಾಗ್ತಾ ಇರೋದು ಅದೇ. ರಾತ್ರಿ ನೀನು ಶಕ್ತಿಯನ್ನು ದಮನ ಮಾಡ್ತೀಯ, ಅದೇ ಹಗಲು ಆ ಶಕ್ತಿ ಮತ್ತೆ ಪುನರುಜ್ಜೀವನಗೊಳ್ಳುತ್ತೆ. ಅರ್ಥ ಆಯ್ತು ವಿರೂಪಾಕ್ಷ. ಅದಕ್ಕೆ ಈ ಶಕ್ತಿ ಇಷ್ಟು ಮೆರಿತಾ ಇರೋದು. ಇನ್ನು ಈ ಆಟ ನಡೆಯೋದಿಲ್ಲ. ನನ್ನ ತಾಯಿ ಮುಂದೆ ಇಂಥ ಆಟಗಳು ನಡೆಯೋದಿಲ್ಲ. ಆ ಕಾರಣಕ್ಕೆ ಮೊಳೆ ಪ್ರಯೋಗ. ಇನ್ನು ಮುಂದೆ ಆ ಶಕ್ತಿ ಮೇಲೆ ಹೇಳೋದಿಲ್ಲ. ನೋವು ತಡಿಯಕ್ಕಾಗ್ತಿಲ್ಲ. ಏನಾಗಿದೆ ಅಂತ ಗೊತ್ತಾದ್ರೆ ಏನಾದ್ರೂ ಮಾಡಬಹುದು. ಅಯ್ಯೋ, ರಕ್ತ ಬೇರೆ ಬರ್ತಾ ಇದೆ. ಮೊದ್ಲೇ ನೀವು ಕಾರ್ ಜನ ಯಾವಾಗ ಏನ್ ಮಾಡ್ಕೊಂಡಿದ್ಯೋ ಏನೋ ಅದು ಈಗ ಕಾಣ್ತಿದೆ. ಅಮ್ಮ ಏನಾದ್ರೂ ಹಚ್ಚೋಣ ಅಂದ್ರೆ ಭಯ. ಏನ್ ಹಚ್ಚಿದ್ರೆ ಏನಾಗುತ್ತೋ ಅಂತ. ಲಲಿತಾ, ಬೇಗ ನೀರ್ ತಗೊಂಡ್ ಬಾರೆ. ಎಷ್ಟೊತ್ತೆ ಬರೋದು?
ಶ್ರೀನಿವಾಸ ಕುಸ್ಲಿಗೆ ಹುಳಿ ಹಿಂಡಕ್ಕೆ ಎಷ್ಟೊತ್ತು? ಅಪ್ಪ ನಮ್ಮ ಮನೆಗೆ ಬಂದಿದ್ದೆಲ್ಲ ಹುಡುಗಿ ಅವಳು ಹೇಗೆ ಓಡ್ತಿದ್ದಾಳಪ್ಪ, ಕೈ ಮೇಲೆಲ್ಲ ರಕ್ತ ಬರ್ತಿದೆ, ಎಲ್ರಿಗೂ ಗಾಬರಿ ಆಗಿದೆ ಅಪ್ಪ. ನಾನು ಮನೆಯಿಂದ ಹೊರಟಾಗ ಸರಿಗೆ ಇದ್ಲಲ್ಲೋ, ನೋಡಿ ನೋಡ್ರಣ. ಅಮ್ಮ ನೋವು ತಡಿಯಕ್ಕಾಗ್ತಿಲ್ಲ. ಲತಾ, ನಿಮ್ಮ ಅವನ ಎಲ್ಲಾ ಕಡೆ ಹುಡುಕದೆ ಎಲ್ಲೂ ಸಿಗ್ಲಿಲ್ಲ ಕಣೆ. ಇವರು ಮನೆಯಲ್ಲಿಲ್ಲ, ಏನ್ ಮಾಡೋದು ಇವಾಗ? ದಾರಿಲಿ ವಿದ್ಯಾಶಂಕರ ಸಿಕ್ಕಿದ್ದ, ಶೇಖರನ್ ಕರ್ಕೊಂಬ ಅಂತ ಹೇಳಿದ್ದೀನಿ. ಅಮ್ಮ ಏನಾಗಿದೆ ಈ ಹುಡುಗಿಗೆ? ಏನು ಅಂತ ಗೊತ್ತಿಲ್ಲ, ಆದ್ರೆ ಏನೋ ಚುಚ್ಚಿದಂಗ ಆಗ್ತಾ ಇದೆ ಅಂತಿದ್ದಾಳೆ. ನಿಮ್ಮ ಮಾವ ಇದ್ದಿದ್ರೆ ಏನಾದ್ರೂ ಮಾಡಿರೋರು, ಅವ್ರಿಗೆ ವೈದ್ಯ ಎಲ್ಲ ಗೊತ್ತು, ಎಲ್ಲಿ ಹೋದ್ರೋ ಏನೋ. ನೋಡ್ಕೋತೀರಿ, ಬಂದೆ. ಚಾಚಿ ಚಾಚಿ ಏನಾಯ್ತು? ಅಯ್ಯೋ ಏನ್ ಹೀಗಾಗಿದೆ? ಏನಾಗ್ತಿದೆ? ಯಾರೋ ಚುಚ್ಚಿದಾಗ ಆಗ್ತದೆ, ತುಂಬಾ ನೋವಾಗ್ತದೆ. ಏನು? ಯಾರು ಚುಚ್ತಾರಮ್ಮ? ಎಲ್ಲಾದ್ರೂ ಹೊರಗಡೆ ಹೋಗಿದ್ಯಾ? ಏನಾದ್ರೂ ಮಾಡ್ಕೊಂಡ್ಯಾ? ತುಂಬಾ ಉರಿತಾ ಇದೆ. ನಿಮ್ಮಪ್ಪ ಏನಾದ್ರೂ ಇದ್ದಿದ್ರೆ ಇದೇನು ಅಂತ ಗೊತ್ತಾಗಿರೋದು, ಇದಕ್ಕೇನಾದ್ರೂ ಮಾಡಿರೋರು. ದೇವಸ್ಥಾನದಲ್ಲಿ ಏನಾದ್ರೂ ನೋಡಿದೆ ಅವ್ರನ್ನ? ಇಲ್ಲಮ್ಮ, ಅವ್ರು ಇವತ್ತು ದೇವಸ್ಥಾನಕ್ಕೆ ಬಂದಿಲ್ಲ ಅಪ್ಪ. ನಾನು ತಡವಾಗಿ ಹೋದೆ, ಅದಕ್ಕೆ ಮುಂಚೆ ಬಂದಿದ್ರು ಏನೋ ಗೊತ್ತಿಲ್ಲ ಅಂತ. ಹೋಗಿ ಏನಾದ್ರೂ ಮುಲಾಮ್ ಹಚ್ಚು. ಆಗ್ಲೇ ಮುಲಾಮ್ ಹಚ್ಚಿದ್ರೆ ಇನ್ನ ಜಾಸ್ತಿ ಆಗುತ್ತೆ ಉರಿ ಅಂತಾಳೆ. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಇರು, ನಾನು ಅಪ್ಪನ್ ಕರ್ಕೊಂಡ್ ಬರ್ತೀನಿ. ಹಳೆ ಸ್ನೇಹಿತರ ಮನೇಲಿ ಏನಾರು ಇರ್ತಾರೆ. ನೀನೇನು ಹೋಗೋದ್ ಬೇಡ, ಬಂಗಾರಿ ಆಗ್ಲೇ ಹೋಗಿದ್ದಾನೆ. ಹೌದಾ? ಅಮ್ಮ ಉರಿ ತಡಿಯೋಕ್ಕಾಗ್ತಿಲ್ಲ. ಸ್ವಾಮಿಗಳೇ, ಏನಾಯ್ತು ಮಗು? ಸುಧಾರಿಸ್ಕೋ. ನಾನೇನು ಸುಧಾರಿಸ್ಕೋತೀನಿ, ಆದ್ರೆ ನೀವು ಕರ್ಕೊ ಬಂದಿರೋ ಹುಡುಗಿಗೆ ಏನಾಯ್ತು? ಹುಡುಗಿಗೆ ಹೆಂಗೆಂಗೋ ಆಡ್ತಿದ್ದಾಳೆ, ಮೈ ಕೈ ಎಲ್ಲ ರಕ್ತ. ಮೈ ಕೈಲ್ಲ ರಕ್ತನ? ಎಲ್ಲಾದ್ರೂ ಬಿದ್ಲಾ? ಏನಾದ್ರೂ ತಾಕ್ತಾ? ಇಲ್ಲ, ಏನು ತಾಗೂ ಇಲ್ಲ, ಬೀಳು ಇಲ್ಲ, ಇದ್ದಕ್ಕಿದ್ದಂಗೆ ಚುತ್ತಂಗೆ ಆಗುತ್ತಂತೆ. ನಾವು ನೋಡಿದ್ವಿ, ಏನು ಕಾಣಿಸಿಲ್ಲ. ನೋವು ಅಂತ ಕಿರ್ತಿದ್ದಾಳೆ ಆ ಹುಡುಗಿ. ಅಂದ್ಕೊಂಡೆ ಏನೋ ನಡೀತಾ ಇದೆ, ಯಾರೋ ಏನೋ ಮಾಡ್ತಾ ಇದ್ದಾಳೆ. ನಡಿ ಮೊದಲು. ಈಗ ಈ ಎಲ್ಲಾ ಮಳೆಗಳು ಈ ಪಿಂಡಕ್ಕೆ ಚುಚ್ಚಿದ್ರೆ ಈ ಶಕ್ತಿ ಇಲ್ಲೇ ಬಂದಿ ಆಗೋಗುತ್ತೆ. ಆಗ ಅಮ್ನವ್ರು ಇಷ್ಟಪಟ್ರು ಈ ಶಕ್ತಿನ ಅಲ್ಲಾಡ್ಸೋದಕ್ಕಾಗಲ್ಲ. ಏನಾಯ್ತು ಸ್ವಾಮಿಗಳೇ? ಏನೂ ಇಲ್ಲ, ಸ್ವಲ್ಪ ಸುಸ್ತಾದಾಗಾಯ್ತು. ಈಗೇನು ಮಾಡು ಸ್ವಾಮಿಗಳೇ? ಏನು ಮಾಡೋದು ಬೇಡ, ಸಮಯ ವ್ಯರ್ಥ ಆಗುತ್ತೆ. ನಡಿ ಬೇಗ. ನನ್ನ ಬಿಟ್ಟು ಹೋಗ್ಬೇಡಿ ಅಪ್ಪ. ಇಲ್ಲ ಪುಟ, ಇಲ್ಲ ಸುಂದ್ರಿ, ನಾನು ಬಿಟ್ಟು ಹೋಗಲ್ಲ. ಇದೇನು ಆಗಲ್ಲ, ಸರಿ ಹೋಗುತ್ತೆ ಸುಂದ್ರಿ. ಏನಾಗಿದೆ ನಿಮ್ಗೆ? ಸುಂದ್ರಿ ಅಲ್ಲ, ಜಾಜಿ. ಈ ಶಕ್ತಿ ಆಟ ಇಲ್ಲೇ ನಿಂತು ಹೋಗುತ್ತೆ. ಚುಚ್ಚು ಮತ್ತೆ ಯಾಕೆ ತಡ ಮಾಡ್ತಾ ಇದ್ಯಾ? ನಮ್ ವಿರುದ್ಧ ಇರೋ ಶಕ್ತಿಗಳೆಲ್ಲ ನಾಶವಾಗಿ ಹೋಗ್ಲಿ. ಬೇಗ ಚುಚ್ಚು, ಸಿಕ್ಕ ಹಾಕೊಳ್ಳಿ. ನೋಡ್ತಾ ಇರು ತಾಯಿ, ತೋರ್ಸು ನಿನ್ನ ಮಹಿಮೆ. ನಮ್ ಸುಂದ್ರಿನೂ ಇದೇ ಪರಿಸ್ಥಿತಿಲಿದ್ಲು. ಇವಳನ್ನ ನೋಡಿದ್ರೆ ಸುಂದ್ರಿ ನೆನಪಾಯ್ತು. ಕಡೆಗಾಲದಲ್ಲಿ ಅವಳು ಹೀಗೆ ಅನುಭವಿಸಿದ್ಲು. ನಾವು ಅವಳನ್ನು ಉಳಿಸ್ಕೊಳ್ಳೋಕ್ಕೆ ಆಗ್ಲಿಲ್ಲ. ಈಗ ಇನ್ನೊಂದು ಗಂಡಾಂತರ ನಮ್ಮ ಕಣ್ಣು ಮುಂದೆ. ಇಲ್ಲ ಸುಂದ್ರಿ, ಅಮ್ಮನವ್ರಿಗೆ ನಮ್ಮ ಮೇಲೆ ಅದೇನ್ ಪ್ರೀತಿನೋ, ಇರೋ ಕಷ್ಟನೆಲ್ಲ ನಮಗೆ ಸುರಿತಾಳೆ. ಯಾಕೆ ಹಾಗೆಲ್ಲ ಯೋಚನೆ ಮಾಡ್ತೀರಿ ನೀವು? ಮಗು ಸ್ವಲ್ಪ ಬಾ ಹಿಂದೆ.
ಏನಾಯ್ತು ಸ್ವಾಮಿಗಳೇ? ನೋಡ, ನನ್ನ 24 ವರ್ಷಗಳ ಸಾಧನೆಯಿಂದ ಶ್ರೀಚಕ್ರ ಉಪಾಸನೆಯಿಂದ ತಯಾರು ಮಾಡಿದಂಥ ತಾಯ್ತಾ ಇದು ತೊಗೊಂಡೋಗಿ ಮೊದಲು ಅವಳು ಕೊಡು. ತಗೋ. ಯಾವ ದುಷ್ಟಶಕ್ತಿನೂ ಏನೂ ಮಾಡೋಕ್ಕಾಗಲ್ಲ. ನೀವು ಸ್ವಾಮಿಗಳೇ? ನನ್ನ ಚಿಂತೆ ಬಿಡು, ನೀನು ಮೊದಲು ತೊಗೊಂಡೋಗಿ ಕೊಡು. ಹೋ. ತಡ ಮಾಡಬೇಡ, ಬೇಗ ಮೊಳೆಗಳನ್ನು ಚುಚ್ಚು ಮುಗಿಸೋ. ಅದನ್ನೇ ಮಾಡ್ತಾ ಇದ್ದೀನಿ. ಆದ್ರೆ ಎಲ್ಲದಕ್ಕೂ ಅಂತರ ಬೇಕು. ತಾಯಿ, ತೋರು ನಿನ್ನ ಮಹಿಮೆ. ಈ ಶಕ್ತಿನ ನಿರ್ನಾಮ ಮಾಡು. ಅಳಬೇಡ ಹೊಟ್ಟೋಗುತ್ತೆ. ಇಲ್ಲೋಡಿ ಶೇಖರಣ್ಣ, ಸ್ವಾಮಿಗಳು ಸಿಕ್ಕಿದ್ರು. ಅವ್ರಿಗೆ ವಿಪರೀತ ಕಾಲ್ ನೋವಂತೆ, ಅದಕ್ಕೆ ಬರಕ್ ಆಗ್ತಿಲ್ಲ. ಅಯ್ಯ, ನಿನ್ನ ಒಂದ್ ಸೈಕಲ್ಲೋ ಗಾಡಿ ಮೇಲೋ ಕರ್ಕೊಂಡ್ ಬರೋದಲ್ವೇನೋ, ಬರಕ್ ಆಗ್ತಿಲ್ಲ ಅಂತ ಹೇಳಕ್ ಓಡ್ ಬಂದ್ಯಾ? ಅವ್ರು ನಿಧಾನಕ್ಕೆ ಬರ್ತಾರಂತ, ನಂತರ ಮೊದ್ಲೇ ಹೋಗುವಂತೇಳಿ ತಾಯ್ತಾ ಕೊಟ್ರು. ಅದನ್ನ ಕಡ್ದ್ರೆ ಎಲ್ಲ ತೊಂದ್ರೆ ನಿವಾರಣೆ ಆಗುತ್ತಂತೆ. ಅದೇನ್ ತಂದಿದ್ಯೋ ಬೇಗ ಕೊಡೋ, ಅವ್ಳ ಸಂತ ನೋಡಕ್ ಆಗ್ತಿಲ್ಲ. ಕೊಡೋ ಬೇಗ. ಅಯ್ಯೋ ಕೊಡ. ಜೋಬಲ್ಲಿ ಇಟ್ಕೊಂಡು ತಾಯ್ತಾ ಎಲ್ಲೋಯ್ತು ಅಂತ ಗೊತ್ತಾಗ್ತಿಲ್ಲ. ಎಡಬಟ್ಟೆ ಕಣೋ ನೀನು, ಏನ್ ಮಾಡಿದ್ರು ಎಡಬಟ್ಟೆ. ತಂದೆ ಇಲ್ಲ, ನಾನು ಇರ್ಲೇ ಇಲ್ಲ ಅನ್ಕೊಂಡು ಜೋಬಲ್ಲಿ ಇಟ್ಕೊಂಡು ತಾಯ್ತಾ ಎಲ್ಲೋಯ್ತು, ಕಾಣಿಸ್ತಾ ಇಲ್ವಲ್ಲ. ಬಂದಾಗ್ಲೆಲ್ಲ ಏನಾದ್ರೂ ಒಂದು ಅವಘಡವೇ. ಆಗ ನಮ್ ಸುಂದರನ್ ಕಿತ್ಕೊಂಡ, ಈಗ ಈ ಹುಡುಗಿನ ಉಳಿಸಬೇಕು ಅಂತ ಇದ್ದ ಒಂದು ದಾರಿನೂ ಮುಚ್ಚಾಗ್ದ. ಆತ ಆಗ್ತಿದ್ದಿಲ್ಲ. ಅವರ ಎಷ್ಟು ವರ್ಷಗಳ ಸಾಧನೆ ಅಡಗಿತ್ತೋ ಏನೋ, ಈಗ ಈ ಹುಡುಗಿ ಪಾಡೇನು. ಹೋಗೋ, ಮುಖ ಏನ್ ನೋಡ್ತೀಯ? ಹೋಗು, ದಾರಿನಲ್ಲಿ ಎಲ್ಲರ ಬಿದ್ದಿರ್ಬೋದು, ತಗೊಂಡು ಹೋಗು. ನೋವು ತಡೆಯಕ್ಕಾಗ್ತಿಲ್ಲ. ಇನ್ನು ನಮ್ಮ ದಾರಿಗೆ ಅಡ್ಡ ಬರೋ ಎಲ್ಲದನ್ನು ನಿರ್ದಾಕ್ಷಿಣ್ಯವಾಗಿ ನಿರ್ನಾಮ ಮಾಡ್ತಾ ಹೋಗ್ಬೇಕು ಕಡ್ಕೆ. ಯಾರನ್ನು ಉಳಿಸಬಾರ್ದು. ಉರಿ ಅಪ್ಪ, ತಡ್ಕೊಳಕ್ ಆಗ್ತಿಲ್ಲ ಅಪ್ಪ, ತುಂಬಾ ಉರಿ ಆಗ್ತಿದೆ. ಹೇಗಾದ್ರೂ ಮಾಡಿ ಅವಳು ಉಳಿಸ್ಕೋಬೇಕು ಕಣೆ. ನಮ್ ಸುಂದರಿನಂತೂ ಕಳ್ಕೊಂಡ್ವಿ ನಾವು. ಅವಳು ಹೀಗೆ ನನ್ನ ಅಪ್ಪ ಅಪ್ಪ ಅಂತ ತುಂಬಾ ಹಚ್ಕೊಂಡಿದ್ಲು. ಅಪ್ಪನಾಗಿ ನಾನು ಅವಳನ್ನು ಉಳಿಸ್ಕೊಳಕ್ ಆಗ್ಲಿಲ್ಲ. ನಮ್ಮ ಮಗಳಲ್ದೇ ಇದ್ರು ಅಪ್ಪ ಅಪ್ಪ ಅಂತ ನಿಮ್ಮನ್ನೇ ನಂಬ್ಕೊಂಡಿದ್ದಾಳೆ. ಇವಳನ್ನಾದ್ರೂ ಉಳಿಸ್ಕೋಬೇಕು ರೀ, ಕಳ್ಕೋಬಾರ್ದು. ಆದ್ರೆ ಇವ್ಳಿಗೆ ಏನ್ ಆಗ್ತಿದೆ ಅಂತ ಗೊತ್ತಾಗ್ತಿಲ್ವೇ? ಹೇಗೆ ಆರೈಕೆ ಮಾಡೋದು? ನಾನು ದೇಶಕ್ಕನ್ನು ಕರ್ಕೊಂಡು ಹೋಗ್ತೀನಿ, ಇವಳನ್ನ ನೋಡ್ಕೋತಾ ಇರು. ಬೇಡ ಅಪ್ಪ, ನನ್ನ ಬಿಟ್ಟು ಹೋಗ್ಬೇಡಿ.
ನನ್ನ ಬಿಟ್ಟು ಹೋಗ್ಬೇಡಿ. ಶೇಖರಿ, ಅಮ್ಮ, ಈ ಮಗು ಇನ್ನೂ ಸುಧಾರಿಸ್ಲಿಲ್ವಾ? ತುಂಬಾ ಉರಿತಾ ಇದೆ. ನಾನು ಕೊಟ್ಟಾಯ್ತಾ? ಆ ಹುಡುಗ ತಂದ್ಕೊಡ್ಲಿಲ್ವಾ? ಆ ಬಂಗಾರಿ ಬೀಳಿಸ್ಕೊಂಡು ಬಂದ್ಬಿಟ್ಟಿದ್ದಾನಪ್ಪ. ಹುಡುಕಿ ಸಾಕಾಯ್ತು, ಎಲ್ಲೂ ಸಿಗ್ತಿಲ್ಲ. ಎಲ್ಲಿ ಅಂತ ಹುಡುಕೋದು? ನಂಗೆ ತಡ್ಕೊಳಕ್ಕಾಗ್ತಿಲ್ಲ. ಅಮ್ಮ ಮಹಾತಾಯಿ, ತಾಯಿತ ಮಂತ್ರ ಆಕಾರ ಆಕೃತಿಗಳೆಲ್ಲ ನೀನೇ ಸೃಷ್ಟಿಸಿರೋ ಸಂಕೇತಗಳಮ್ಮ. ಅಣುರೇಣು ತೃಣಕಾಷ್ಟದ ಪ್ರತಿ ಕಣದಲ್ಲೂ ತರಂಗಗಳಾಗಿ ಅಡಗಿರೋ ನೀನು ಮಾತ್ರ ಎಲ್ಲೆಲ್ಲೂ ಇರಬಲ್ಲೆ. ನೀನೇ ನನ್ನಲ್ಲಿದ್ದೀಯಮ್ಮ, ನಾನು ನಿನ್ನ ಮಾಯೆಯಲ್ಲಿದ್ದೀನಿ. ಆದರೆ ಈ ಮಗು ನನ್ನನ್ನೇ ನಂಬಿ ಬಂದಿದೆ. ಅದು ಕೂಡ ನಿನ್ನ ಪ್ರೇರಣೆನೇ ಅಲ್ವೇ? ನೀನೇ ಅವಳನ್ನ ಕರೆಸ್ಕೊಂಡು ನೀನೇ ಕಾಪಾಡದೇ ಇದ್ರೆ ಇನ್ಯಾರಮ್ಮ ಅವಳನ್ನ ಕಾಪಾಡ್ತಾರೆ? ನಾನು ನಿನ್ನನ್ನೇ ನಂಬಿ ಬಂದಿದ್ದೀನಿ. ದುಷ್ಟ ಶಕ್ತಿಗಳ ಅಟ್ಟಹಾಸವನ್ನು ನೀನೇ ಮಟ್ಟ ಹಾಕಬೇಕು ತಾಯಿ. ನಿನ್ನ ಶಕ್ತಿ ತುಂಬಿರೋ ತಾಯ್ತ ಮಗು ಸಲುವಾಗಿ ದಕ್ಕೋ ಹಾಗೆ ಮಾಡು. ನಿಂತ್ಕೊಳೆ ಸುನೀತಾ, ನಿಂಗೆ ಹೇಳ್ತಾರೆ ನಿಂತ್ಕೊಳೆ. ಏನು? ನಿಮ್ ಬಾವನ್ ಸೇವೆ ಮಾಡಿ ಸಾಕು, ನಡಿ ನಮ್ಮ ಮನೆ ಕಡೆಗೆ. ಮನೆನಾ? ಯಾರ್ ಮನೆ? ಶೇಖ್ರಿ ಬಾವ ಲಲಿತಕ್ಕನ್ ಮನೆನೇ ನನ್ ಮನೆ. ನೀವು ನಿಮ್ಮನೆ ಕಾಯ್ಕೊಂಡು ಕುಡ್ಕೊಂಡು ಆರಾಮಾಗಿರಿ. ಬಾವನ್ ಸೇವೆಗೆ ಅಷ್ಟೊಂದು ಆತ್ರನಾ? 3 ದಿನದಿಂದ ಏನು ತಿಂದಿಲ್ಲ ನಾನು. ನನಗೇನು ಮಾಡಕ್ ಬರಲ್ಲ ಅಂತ ನಿಂಗೆ ಗೊತ್ತು. ಏನಾದ್ರೂ ಬೇಸಾಕಿಟ್ಟೋಗ್ ಮನೇಲಿ. ನಿಮ್ ಸಾವಾಸನೆ ಬೇಡ ನನ್ಗೆ. ನಿಮ್ಮನ್ನ ನೋಡ್ದಾಗೆಲ್ಲ ಜಗಳ ಶುರುವಾಗುತ್ತೆ. ನಾನು ಎಲ್ಗೂ ಬರಲ್ಲ, ಅಕ್ಕನ ಮನೇಲೆ ನೆಮ್ಮದಿಯಾಗಿದ್ದೀನಿ. ನಿಮ್ಗೇನು, ಎಲ್ಲಿ ಬೇಕಾದ್ರೂ ತಿಂತಿರಲ್ಲ, ಹೋಗಿ ಹೋಟ್ಲಿಗೆ. ಏಯ್ ಸುನೀತಾ, ಎಷ್ಟೇ ಕೊಬ್ಬು ನಿನಗೆ? ನಿಂತ್ಕೊಳೆ, ನಿನಗೆ ಹೇಳ್ತಾ ಇರೋದು. ನಿಂತ್ಕೊಳ್ಳೆ, ನನ್ನ ಮಾತು ಕೇಳ. ನಿಂತ್ಕೊಳೆ. ಏಯ್ ಸುನೀತಾ, ನಿಂತ್ಕೊಳೆ. ಇನ್ನು ಉಳ್ದಿರೋದು 2 ಮೊಳೆಗಳು. ನಿಮ್ಮಮ್ಮನವ್ರು ಏನೇ ಮಾಡಿದ್ರು, ತಿಪ್ಪರ್ಲಾಗ ಹಾಕಿದ್ರು, ನನಗೆ ಕಂಟಕವಾಗಿರೋ ಈ ಶಕ್ತಿನ ನನ್ನಿಂದ ಬಿಡ್ಸ್ಕೊಳ್ಳೋದಕ್ಕಾಗೋದಿಲ್ಲ. ಸುಮ್ಮನೆ ಮಾತಾಡ್ತಾ ಕಾಲಹರಣ ಮಾಡಬೇಡ. ಎಷ್ಟು ಬೇಗ ನಮ್ಮ ಕೆಲಸ ಮುಗಿಸ್ತೀವೋ ಅಷ್ಟು ಬೇಗ ನಮಗೆ ನಿರಾತಂಕ. ಬೇಗ ಚುಚ್ಚು, ಆ ಜೀವಕ್ಕೆ ಮುಕ್ತಿ ಕೊಡೋ. ಏನ್ ಮಾಡೋದು? ಏನಾಯ್ತು? ಏನೋ ಗೊತ್ತಿಲ್ಲ ಕಣೆ ಸುನೀತಾ, ಮೈಗೆ ಎಲ್ಲ ಗಾಯ ಆಗಿದೆ, ಉರಿ ಅಂತ ಒದ್ದಾಡ್ತಾಳೆ. ಏನು ಚುಚ್ಚದಾಗ ಆಗ್ತಿದೆ.
ಬೇಗ